ಮಕ್ಕಳೇ 8.2 ಅಭ್ಯಾಸ. ಬೆಲೆಯನ್ನು ಕಂಡಿಡಿ, ಫೈಂಡ್ ದ ವ್ಯಾಲ್ಯೂಸ್. ಆಯ್ತಾ? sin 60 cos 30 ಪ್ಲಸ್ sin 30 cos 60 ಅಂತ ಕೇಳ್ತಾರೆ. ನೀವು ಫಸ್ಟು ನಾನು ಹೇಳಿದ್ದೀನಿ, ಯಾವ ಮೆಥಡ್ ಆದರೂ ಪರವಾಗಿಲ್ಲ, ಇಷ್ಟನ್ನೇ ಯೋಚನೆ ಇಟ್ಕೊಳ್ಳಿ. ಫಸ್ಟ್ ಲೈನ್ ನಿಮಗೆ ಫಸ್ಟ್ ಯೋಚನೆ ಇರಬೇಕು. ಓಕೆ, ನಿಮ್ಗೆ ರಿಪೀಟ್ ಮಾಡ್ತಾ ಇದ್ದೀನಿ ಪುನಃ. ಸೈನ್ದು ವ್ಯಾಲ್ಯೂ, ಸೈನ್ ಥೀಟಾ ವ್ಯಾಲ್ಯೂ ಎಷ್ಟು? ಇಲ್ಲಿ 0, ಇದು 30, ಇದು 60, 45, 60, 90. ಇಲ್ಲಿ ನೀವು ಈಸಿಯಾಗಿ ಮಾಡ್ಕೊಳ್ಳೋದು 0, 1/2, ಇದು 1/√2, √3/2 ಮತ್ತೆ 1. ಇದು ಇದರದ್ದು ವ್ಯಾಲ್ಯೂ. ಈಗ ನಾವೇನ್ ಮಾಡಬೇಕಾಗುತ್ತೆ? ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ಸೈನ್ ತೀಟ ಒಂದು ಗೊತ್ತಿದ್ರೆ ಸಾಕು. ಸೈನ್ ಆ ಒಂದು ಕೋನ ಗೊತ್ತಿದ್ರೆ ನೀವೇನ್ ಮಾಡ್ತೀರಾ? ಬಾಕಿ ಇರೋದನ್ನ ಈಸಿಯಾಗಿ ಬರೆದು ಬಿಡ್ಬೋದು. ಈಗ ಇದ್ರದ್ದು ಉಲ್ಟಾ ಅಂತ ಗೊತ್ತಿದೆ ನಿಮಗೆ. ಕಾಸ್ ತೀಟ ಅಂತ ಹೇಳಿದ್ರೆ, ಕಾಸ್ ತೀಟ ಅಂತ ಹೇಳಿದ್ರೆ ಜಸ್ಟ್ ಉಲ್ಟಾ. 1, ಇದು √3/2, ಇದು 1/√2, 1/2, ಇದು 0. ಇದು ವ್ಯಾಲ್ಯೂ. ಇದು ನಿಮಗೆ ಕರೆಕ್ಟಾಗಿ ಗೊತ್ತಿರ್ಬೇಕು, ನಿಮ್ ಕಣ್ ಮುಂದೆ ಇದು ಬರ್ಬೇಕು ಮಕ್ಕಳೇ. ಬಂದ್ರೆ ನೀವು ಈಸಿಯಾಗಿ ಮಾಡ್ಬಿಡ್ಬೋದು. ಈಗ ನೋಡಿ, ಸೈನ್ 60 ಬೆಲೆ ಎಷ್ಟು? ಸೈನ್ 60 ಬೆಲೆ √3/2 ಇಂಟು ಕಾಸ್ 30. ಕಾಸ್ 30 ಬೆಲೆನೂ ಅದೇ ಬರ್ತದೆ, √3/2. ಇಲ್ಲಿ ಏನ್ ಚಿಹ್ನೆ ಇದೆ? ಪ್ಲಸ್ ಇದೆ, ಪ್ಲಸ್ ಹಾಕಿ. ಸೈನ್ 30 ಅಂದ್ರೆ ಎಷ್ಟು? ಸೈನ್ 30 ಅಂದ್ರೆ 1/2. ಕಾಸ್ 60 ಅಂದ್ರೆ ಎಷ್ಟು? 1/2. ಏನ್ ಮಾಡ್ಬೇಕು? ಇದೆಲ್ಲ ಇಂಟು ಮಾಡ್ಬೇಕು. ನೋಡಿ, √3 ಇಂಟು √3, √3 ಇಂಟು √3 ಅಂತ ಹೇಳಿದ್ರೆ √3 ಹೋಲ್ ಸ್ಕ್ವಯರ್ ಆಗುತ್ತೆ. ಈ ಸ್ಕ್ವಯರ್ ಮತ್ತೆ ರೂಟ್ಗೆ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಆಗ 3/2 4 ಪ್ಲಸ್ 1 1 1 2 4. ನೋಡಿ ಮಕ್ಕಳೇ, LCM ಸೇಮ್ ಬರ್ತದೆ, ಲಾಸಹ ಏನ್ ಬರ್ತದೆ? ಸೇಮ್ ಬರ್ತದೆ. ಆಗ ನಾನು ಏನ್ ಬರಿತೀನಿ? 4 ಅಂತ ಬರಿತೀನಿ ಅಲ್ವಾ? LCM 4 ಬರೋದು. ಎರಡು ಸೇಮ್ ಇರೋದ್ರಿಂದ ಕೆಳಗೆ ಡಿನಾಮಿನೇಟರ್ ಅಂದ್ರೆ ಛೇದದಲ್ಲಿ ಸೇಮ್ ಇರೋದ್ರಿಂದ 4 ಅಂತ ಬರಿತೀನಿ. ಇದನ್ನ ಸುಮ್ಮನೆ 3 + 1 ಅಂತ ಬರೆದ್ರೆ ಆಯ್ತು. ಆಗ 4/4. ಈಗ 4 1 ಆನ್ಸರ್ 1, 0 ಅಲ್ಲ. ಅರ್ಥ ಆಯ್ತಲ್ವಾ? 4ನೇ ಮಗ್ಗಿಲು ಹೋಗುತ್ತೆ. 4 1s 4 1s, ಸೊ ಆನ್ಸರ್ ಇಸ್ 1. ಅರ್ಥ ಆಯ್ತಲ್ವಾ? ಈಗ ಮಕ್ಕಳೇ 2 tan ಸ್ಕ್ವೇರ್ 45 ನಿಮಗೆ ಗೊತ್ತಿರಬೇಕು. tan ಸ್ಕ್ವೇರ್ 45 ಅದು ಕಣ್ಮುಂದೆ ಬರ್ಬೇಕು ಮಕ್ಕಳೇ. ಅರ್ಥ ಆಯ್ತಲ್ಲ? ಅಕಸ್ಮಾತ್ ಬರೋದಿದ್ರೆ ಇದನ್ನ ಬರ್ಕೊಳ್ಳಿ. ಇದು ಮಾತ್ರ ಗ್ಯಾರಂಟಿ ಅಂದ್ರೆ ಇದೇ ಬರುತ್ತೆ ಅಂತಲ್ಲ, ಈ ತರದ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಯಾವುದನ್ನು ಬಿಡ್ಲಿಕ್ಕೆ ಹೋಗ್ಬೇಡಿ. ಯಾಕೆಂತಂದ್ರೆ ಸ್ಕೋರಿಂಗ್ 60+ ಇಸ್ ವೆರಿ ಈಸಿ. ನಿಮ್ಗೆ 90+ಗೆ ನೀವು ಹಾರ್ಡ್ ವರ್ಕ್ ಮಾಡ್ಬೇಕು. ಇದನ್ನ ನೀವು ಟೀಚರ್ಸ್ನ ಹೇಳಿದ್ನ ಕಲ್ತ್ಕೊಂಡು ಹೋದ್ರು 60+ ಸ್ಕೋರ್ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ ಹೇಳೋದನ್ನ ಸ್ವಲ್ಪ ಗಮನ ಇಟ್ಟು ಕೇಳಿ. ಆ ಚಾರ್ಟ್ ಅನ್ನ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ನಾನು ಎಲ್ಲಾ ವಿಡಿಯೋಸಲ್ಲೂ ಹೇಳ್ತೀನಿ. ಯಾಕೆಂತಂದ್ರೆ ಅದು ಯಾಕೆ ಮಾಡಿ ಆಗುವಾಗ ನಾವು ಕಲ್ತು ಹೋಗ್ತೀವಿ. ಈಗ ನಾನು ಹೇಳ್ತೀನಿ 2 tan ಸ್ಕ್ವಯರ್ 45 ಅಂತ. ಎರಡನ್ನ ಹಾಗೆ ಬರೀರಿ. tan ಸ್ಕ್ವಯರ್ ಕೊಟ್ಟಿದ್ರೆ 45 ಡಿಗ್ರಿ ಅಂದ್ರೆ ನಮ್ಗೆ ಏನ್ ಬೆಲೆ ಬರುತ್ತೆ? 1 ಅಲ್ವಾ? 1 ಸ್ಕ್ವಯರ್ ಪ್ಲಸ್ 2 cos ಸ್ಕ್ವಯರ್ 30 ಅಂತ ಬರುತ್ತೆ. ಕಾಸ್ ಸ್ಕ್ವಯರ್ ಅಂತ ಹೇಳಿದ್ರೆ ನಾವು ಕಲ್ತಿದ್ವಿ, ಈಗ ತಾನೇ ಜಸ್ಟ್ ಮಾಡುದು. 30 ಅಂತ ಹೇಳಿದ್ರೆ ಏನ್ ಬರುತ್ತೆ? √3/2 ಏನ್ ಮಾಡ್ಬೇಕು? ಸ್ಕ್ವಯರ್, ಹೋಲ್ ಸ್ಕ್ವಯರ್ ಅಂತ ಹೇಳಿದ್ರೆ ನಮ್ಗೆ ಹೋಲ್ ಸ್ಕ್ವಯರ್ ಮಾಡ್ಬೇಕಾಗುತ್ತೆ. ಕಾಸ್ ಸ್ಕ್ವಯರ್ ಇರೋದ್ರಿಂದ ಇದನ್ನ ಹೋಲ್ ಸ್ಕ್ವಯರ್ ಮಾಡ್ಬೇಕಾಗುತ್ತೆ. ಮೈನಸ್ ಸೈನ್ ಸ್ಕ್ವಯರ್ 60. ನಿಮ್ಗೆ ಗೊತ್ತು, ಸೈನ್ ಸ್ಕ್ವಯರ್ 60 ಮತ್ತೆ ಕಾಸ್ ಸ್ಕ್ವಯರ್ 30 ಸೇಮ್ ಇರುತ್ತೆ. ಆಗ √3 ಹೋಲ್ ಸ್ಕ್ವಯರ್ ಬೈ 2 ಅಂತ ಬರೀತೀರಾ. ಸರಿ, ಹೋಲ್ ಸ್ಕ್ವಯರ್ ಇದು ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಎರಡಕ್ಕೂ, ಮೇಲೆ ಮತ್ತು ಕೆಳಗೆ ಎರಡಕ್ಕೂ ಸೇರಿಸಿ ನಾವು ಏನ್ ಮಾಡ್ಬೇಕಾಗುತ್ತೆ? ಸ್ಕ್ವಯರ್ ಹಾಕ್ಬೇಕಾಗುತ್ತೆ. ಓಕೆ, ಇಲ್ಲಿ ಮಕ್ಕಳೇ ಈಗ 2 ಇಂಟು 1 ಸ್ಕ್ವಯರ್ ಅಂತ ಹೇಳೋದಿಗೆ 2 ಇಂಟು 1 × 2 ಅಂದ್ರೆ 1ನೇ 2 ಸಲ ಗುಣಿಸಿದ್ರೆ 1 ಬರ್ತದೆ. ಪ್ಲಸ್ √3 ಹೋಲ್ ಸ್ಕ್ವಯರ್ ಅಂದ್ರೆ √3/2 ಇಂಟು √3/2 ಅಂತ ಮಾಡ್ಬೇಕು ಮಕ್ಕಳೇ. ಇಲ್ಲಿ √3 ಇಂಟು √3 ಏನಾಗುತ್ತೆ? √3 ಹೋಲ್ ಸ್ಕ್ವಯರ್ ಆಗುತ್ತೆ. 2 ಇಂಟು 2 4 ಆಗುತ್ತೆ. ಈ ಸ್ಕ್ವಯರ್ ಮತ್ತೆ ಈ ರೂಟ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಆಗ ಆನ್ಸರ್ ಎಷ್ಟು ಬಂತು? 3/4, 3/4 ಬಂತು. ಅದೇ ತರ ಸೇಮ್ ಇದೇ ಇದೆ ಅಲ್ವಾ? 2 ಸಲ ಗುಣಿಸಿದಾಗ ಎಷ್ಟು ಬರ್ತದೆ ನಮ್ಗೆ? 3/4. ಮಕ್ಕಳೇ ಇಲ್ಲಿ ನೋಡಿ ಎಷ್ಟು ಈಸಿ ಇದೆ. ಒಂದು +3/4 ಇದೆ, ಇನ್ನೊಂದು -3/4 ಇದೆ. ನಮಗೆ +1 -1 ಬಂತು ಅಂತ ತಿಳ್ಕೊಳ್ಳಿ. +1 -1 ಬಂದಾಗ ನಾವು ಕ್ಯಾನ್ಸಲ್ ಮಾಡಿ ಎಷ್ಟು ಅಂತ ಬರಿತೀವಿ? 0 ಬರಿತೀವಿ. ಆದ್ರೆ 1/1 ಇಸ್ ನಾಟ್ 0, 1. ಅರ್ಥ ಆಯ್ತಲ್ವಾ? 1/1 ಅಂತ ಬಂದ್ರೆ 1. ಇಲ್ಲಿ +1 -1 ಬಂದಾಗ 0. ಹಾಗೆ ಇದು +3/4 -3/4 ಕ್ಯಾನ್ಸಲ್ ಆಗ್ತದೆ. ಈಗ 2 1s 2. ಆನ್ಸರ್ ಎಷ್ಟು ಬಂತು ಮಕ್ಕಳೇ? 2.
ಅರ್ಥ ಆಯ್ತಲ್ವಾ? ಇದನ್ನೆಲ್ಲ ತಗೊಳ್ಬೇಡಿ, ಇದೆಲ್ಲ ನಿಮ್ಗೆ ಅರ್ಥ ಆಗಲಿ ಅಂತ ಬರ್ದಿದ್ದು. ಓಕೆ, ಆನ್ಸರ್ ಬಂದು 2 ಅಂತ. ಇದನ್ನು ಕ್ಯಾನ್ಸಲ್ ಮಾಡಿ 2 ಅಂತ ಬರೀರಿ. ಈ ಮಾಡ್ತೀರಲ್ಲ ಮಕ್ಕಳಿಗೆ, ವರ್ಕ್ ಮಾಡ್ತೀರಲ್ಲ, ನೀವು ಯಾವಾಗಲೂ ಅದನ್ನು ನಿಮ್ಮ ಪೇಜಲ್ಲಿ ಈ ರೀತಿ ಒಂದು ಲೈನ್ ಎಳ್ಕೊಂಡಿರಬೇಕು. ಆಚೆ ಬದಿಯಲ್ಲಿ ಇದು ಒಂದು ಪೇಜ್ ಅಂತ ತಿಳ್ಕೊಂಡ್ರೆ ಈಚೆ ಸೈಡ್ ನೀವು ರಫ್ ವರ್ಕ್ ಮಾಡಬೇಕು. ನಾನೀಗ ಇಲ್ಲಿ ಮಾಡಿದ್ನಲ್ಲ ವರ್ಕ್, ಅದನ್ನೆಲ್ಲ ನೀವು ಅಲ್ಲಿ ಮಾಡಿ ಇಟ್ಟುಕೊಂಡಿರಬೇಕು. ಆನ್ಸರ್ ಮಾತ್ರ ಇಲ್ಲಿರ್ಬೇಕು ಮಕ್ಕಳು. ಇಲ್ಲಿ ನೋಡುವಾಗ ಖುಷಿ ಆಗಬೇಕು. ಎಕ್ಸಾಮಿನ ವ್ಯಾಲ್ಯೂಯೇಟರ್ಗೆ ನೋಡೋತ್ತಿಗೆ ಮಾಡುವಾಗ ಎಷ್ಟು ನೀಟಾಗಿ ಬರೆದಿದೆ ಮಗು ಅಂತ ಅನಿಸ್ಬೇಕು. ಹಾಗಿರ್ಬೇಕು, ಆಯ್ತಾ? ಇಲ್ಲೆಲ್ಲ ನಾನು ಇಲ್ಲಿ ಮಾಡಿದ್ದೇಳಿ ನೀವು ಇಲ್ಲಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾವಾಗಲೂ ಒಂದು ಲೈನ್ ಹಾಕಿ ಆಚೆ ಸೈಡೇ ಇರಬೇಕು ನಿಮ್ಮ ವರ್ಕ್ ಏನು ಮಾಡೋದಾದ್ರು. ನೆಕ್ಸ್ಟ್ ಕ್ವಶನ್. 45 ಅಂದರೆ ನಮ್ಗೆ ಗೊತ್ತು 1/√2 ಅಂತ ಗೊತ್ತು, ಹೌದಲ್ಲ? sin 45ಗೂ cos 45ಗೂ ಎರಡಕ್ಕೂ ಸೇಮ್ ಆನ್ಸರ್ ಎಷ್ಟು ಬರ್ತದೆ? 1/√2. ಕಾಸ್ ಯಾವುದು 1 ಅಂತ ಬರೋದು? cos 0 1, sin 90 1, cos 0 1. ಸೊ ಅದು ಗೊತ್ತಿರಬೇಕು. ಈಗ ಸೀಕೆಂಟ್ 30 ಅಂತ ಕೊಟ್ಟ ತಕ್ಷಣ ಸೀಕೆಂಟ್ ಯಾವುದ್ರದ್ದು ರೆಸಿಪ್ರೋಕಲ್ ಮಕ್ಕಳೇ? ಸೀಕೆಂಟ್ ಅಂದರೆ 1/cos 30 ಅನ್ನು ನೋಡಬೇಕು. ನಿಮಗೆ ಗೊತ್ತಿದೆಯಾ ಗೊತ್ತಿಲ್ಲ. cos 30ದು ವ್ಯಾಲ್ಯೂ ಎಷ್ಟು ಬರ್ತದೆ? √3/2 ಮಾಡಿದ್ರೆ ಏನಂತ ಬರಿತೀವಿ? 2/√3 ಅಂತ ಬರಿತೀವಿ. ಪ್ಲಸ್ cos 30 ಕೊಸೆಕ್ 30 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕೊಸೆಕ್ 30 ಅಂತ ಹೇಳಿದ್ರೆ ಅದು ಯಾವುದದ್ದು? 1/sin 30ದು ರೆಸಿಪ್ರೋಕಲ್. ನಮಗೆ sin 30ದು ವ್ಯಾಲ್ಯೂ ಎಷ್ಟು ಅಂತ ಗೊತ್ತಿದೆ. ಎಷ್ಟು ಗೊತ್ತಿದೆ? 1/2. ಇದನ್ನು ತಲೆ ಕೆಳಗೆ ಮಾಡಿ ಬರೆಯೋದು ಅಂದರೆ 2/1. ಈಗ ನೋಡಿ ಮಕ್ಕಳು, ಇದು ಭಿನ್ನ ರಾಶಿಯಲ್ಲಿದೆ ಅಲ್ವಾ? ಇದು ಭಿನ್ನ ರಾಶಿಯಲ್ಲಿದೆ. ಇದು ಮತ್ತೆ ಇದು ಯಾವುದರಲ್ಲಿ? ಭಿನ್ನ ರಾಶಿ ರೂಪದಲ್ಲಿದೆ. ಈಗ ನಾವೇನು ಮಾಡ್ತೀವಿ? ಭಿನ್ನ ರಾಶಿ ರೂಪದಲ್ಲಿದ್ದಾಗ ಇದೆರಡನ್ನ ಲಾಸಹ ಕಂಡುಹಿಡಿತೀವಿ. ಆಗ ಲಾಸಹ ಕಂಡುಹಿಡಿದ ತಕ್ಷಣ ನಮ್ಗೆ ಆನ್ಸರ್ ಏನು ಬರುತ್ತೆ? √3 ಬರುತ್ತೆ. √3 × 1 √3 ಬಂತು. LCM ಅರ್ಥ ಆಯ್ತಲ್ವಾ? ಇಂಟು ಇದು ಫ್ರ್ಯಾಕ್ಷನಲ್ಲಿದೆ ನೋಡಿ, ಇದನ್ನು ಹಾಗೆ ಬರಿತೀನಿ. 1/√2 ಯಾವುದು? ಇದು ಮೇಲೆ ಇರೋದನ್ನು ಹೋಲ್ ಡಿವೈಡೆಡ್ ಬೈ, ಇದು ಫ್ರ್ಯಾಕ್ಷನ್ ಡಿನಾಮಿನೇಟರ್ LCM ಎಷ್ಟು ಬಂತಂಗೆ? √3. ಅದನ್ನು ಹಾಗೆ ಬರಿತೀನಿ. ಏನು ಬರಿಬೇಕಿಲ್ಲಿ? ಇದನ್ನು ಈಸಿ ಮಾಡ್ಕೊಳ್ಳಿ. 2/√3 ಇದು ಫ್ರ್ಯಾಕ್ಷನಲ್ಲಿದೆ, ಭಿನ್ನರಾಶಿಯಲ್ಲಿದೆ. ಆಗ 2/√3 ಇಂಟು ಇದೇನಿದು? ಲಾಸಹ LCM ಅರ್ಥ ಆಯ್ತಲ್ವಾ? √3. ಈಗ ಇಲ್ಲಿ ಕೆಳಗೆ √3 ಮತ್ತು 1 ಮಾತ್ರ ಇರೋದು. ಆಗ √3 × 1 ನಮ್ಗೆ ಎಷ್ಟು ಬರ್ತದೆ? √3ನೇ ಬರುತ್ತೆ. ಆಗ ಲಾಸಹ ಎಷ್ಟಾಗುತ್ತೆ? LCM √3 ಆಗುತ್ತೆ. ಈ √3ಗೆ ಈ √3 ಏನಾಯಿತು? ಕ್ಯಾನ್ಸಲ್ ಆಯಿತು. ಏನು ಉಳ್ಕೊಳ್ತು? 2 ಉಳ್ಕೊಳ್ತು. ಆಗ ನಾನು ಇಲ್ಲಿ ಬರಿಬೇಕಾಗಿದೆ 2ಅನ್ನು ಹಾಗೆ ಬರಿಬೋದು. ಪ್ಲಸ್ ಇಲ್ಲಿ ಡೈರೆಕ್ಟ್ ಮಾಡೋರು ಮಾಡ್ಬೋದು ಮಕ್ಕಳೇ. ಈಗ 2/1 ಇಂಟು ನಮ್ಗೆ ಗೊತ್ತಿದೆ ಲಾಸಹ ಎಷ್ಟು ಅಂತ ತೊಗೊಂಡಿದ್ದೀವಿ? √3 ಅಂತ ತೊಗೊಂಡಿದ್ದೀವಿ. ಸೊ 2 × √3 ಎಷ್ಟಾಗುತ್ತೆ? 2√3 ಆಗುತ್ತೆ. ಆಗ ಆನ್ಸರ್ ಇಲ್ಲಿ ಬರಿಬೇಕಾಗಿದ್ದು ನಾನು ಎಷ್ಟು? 2√3. ಅರ್ಥ ಆಯ್ತಲ್ಲ ಮಕ್ಕಳೇ? ಡೈರೆಕ್ಟ್ ಮಾಡೋರು ಮಾಡ್ಬೋದು. √3 LCM √3 ಕ್ಯಾನ್ಸಲ್ ಆಗಿ 2 ಬರ್ತದೆ. ಪ್ಲಸ್ 1 × √3 ಬರ್ತದೆ. √3 × 2 2√3 ಬರ್ತದೆ. ಇದು ಹೋಲ್ ಡಿವೈಡೆಡ್ ಬೈ 3/2 ಅಂತ ಇತ್ತು ಅಂತ ತಿಳ್ಕೊಳ್ಳಿ. ಫ್ರ್ಯಾಕ್ಷನಲ್ಲಿತ್ತು, ಇದು ಫ್ರ್ಯಾಕ್ಷನಲ್ಲಿ. ಇದನ್ನು ಹೋಲ್ ಡಿವೈಡೆಡ್ ಬೈ ಇದು. ಆಗ ನಾವೇನು ಮಾಡ್ತೀವಿ? 1/2 ಇಂಟು ಕೆಳಗಿರೋದನ್ನು ತಲೆ ಕೆಳಗೆ ಮಾಡಿ ಬರಿತೀವಿ. ರೆಸಿಪ್ರೋಕಲ್ ಅಂತ ಹೇಳ್ತೀವಿ, ವಿಲೋಮ ಅಂತ ಹೇಳ್ತೀವಿ. ಆಗ ಅದನ್ನು 2/3 ಅಂತ ಬರಿತೀವಿ, ಹೌದು ತಾನೆ? ಆಮೇಲೆ 2 ಹೋಗೋದಾದರೆ ಹೀಗೆ ಕ್ಯಾನ್ಸಲ್ ಆಗೋದ್ರೆ ಕ್ಯಾನ್ಸಲ್ ಮಾಡಿ ನಾವು ಆನ್ಸರ್ 1/3 ಅಂತ ಯಾವುದ್ರಲ್ಲಿ ಬರಿತೀವಿ? ನಾವು ಫ್ರ್ಯಾಕ್ಷನಲ್ಲಿ ಬರಿತೀವಿ. ಅದೇ ಥರ ನಾವೇನು ಮಾಡಬೇಕು? ಇದರಲ್ಲಿ ಈ ರೀತಿ ಮಾಡಬೇಕು ಮಕ್ಕಳು. ನೋಡೋಣ ಹೇಗೆ ಮಾಡೋದು ಅಂತ ನೋಡೋಣ. ಈ ಲೆಕ್ಕವನ್ನು ಸಹ ಇದೇ ಥರ ಫ್ರ್ಯಾಕ್ಷನಲ್ಲಿ ಹೇಗೆ ನಾವು ಮಾಡಿದ್ವೋ ಅದೇ ಥರ ನಾವೇನು ಮಾಡಬೇಕು? ಈಗ ನೋಡಿ 1/√2 ಇಂಟು ಹಾಕಿ ಈ ಕೆಳಗಿದೆಯಲ್ವ ಇಷ್ಟು ಸಹ ಒಂದು ಭಿನ್ನರಾಶಿ ರೂಪದಲ್ಲಿದೆ, ಫ್ರ್ಯಾಕ್ಷನ್ ರೂಪದಲ್ಲಿದೆ. ಇಷ್ಟು ಸಹ ಫ್ರ್ಯಾಕ್ಷನ್ ರೂಪದಲ್ಲಿದೆ. ಸೊ ಇದನ್ನು ತಲೆ ಕೆಳಗೆ ಮಾಡಿ ಬರೆಯೋದು. ರೆಸಿಪ್ರೋಕಲ್ ಅಂತ ಹೇಳಿದ್ರೆ ಮೇಲೆಗೆ ಎಷ್ಟು ಬರಿತೀರಾ? √3 ಬರಿತೀರಾ ಬೈ ಇದನ್ನು ಹಾಗೆ ಬರಿತೀರಾ 2 + 2√3. ಅರ್ಥ ಆಯ್ತಲ್ಲ ಮಕ್ಕಳೇ? ಈಗ 1 × √3 ಆನ್ಸರ್ ಇಲ್ಲಿ ಮಾಡೋಣ. 1 × √3 ಎಷ್ಟು ಬಂತು? √3 ಬಂತು ಬೈ ಈಗ √2 × 2 ಇದನ್ನು ಗುಣಿಸ್ಬೇಕೀಗ ನೀವು. ಆಗ 2√2 ಪ್ಲಸ್ ಇಲ್ಲಿ ನೋಡಿ ಮಕ್ಕಳೇ √2 × 2√3 ಅಂತ ಹೇಳಿದ್ರೆ ಈ 2 ಹಾಗೆ ಇಲ್ಲಿ ಏನಿಲ್ಲ ಅಂತಂದ್ರೆ 1 ಅಂತ ಅರ್ಥ. 2 ಮತ್ತು 1 ಹೊರಗಿರೋದನ್ನು ಮಲ್ಟಿಪ್ಲೈ ಮಾಡಿದಾಗ
2 1 ಎಷ್ಟು ಬಂತು 2 ಬಂತು. ಇದೆರಡು ರೂಟ್ ಒಳಗೆ ಇರೋದ್ರಿಂದ ನಾವು ರೂಟ್ ಹಾಕಿಬಿಟ್ಟು ಇದೆರಡನ್ನು ರೂಟ್ ಒಳಗೇನೆ ನಾವು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ, ಗುಣಿಸ್ಕೊಳ್ಳೋಣ. ಆಗ ಎಷ್ಟಾಯಿತು 2 ಇಂಟು 2 3 6. ಆಗ ಆನ್ಸರ್ ಬಂದು 2√6 ಆಯಿತು. ಈ ಸ್ಟೆಪ್ ಅರ್ಥ ಆಯ್ತಲ್ಲ ಮಕ್ಕಳೇ, ಹೇಗೆ ಬಂತು ಅಂತ. ಈ √2 ಇಂಟು 2 ಅನ್ನು ಫಸ್ಟ್ ಮಾಡೋದು, ಆಗ ನಮಗೆ 2 ರೂಟ್ಸು ಸಿಗ್ತದೆ. ಆಮೇಲೆ ಈ √2 ಇಂಟು ಇದನ್ನು ಮಾಡೋದು, ಹೊರಗಿರೋದು 2 ಹಾಗೆ ಬರಿಬೇಕು. √2 ಇಂಟು √3 ಏನಾಗುತ್ತೆ, 3 2 6 ಆಗುತ್ತೆ, 2 3 6 ಆಗುತ್ತೆ. ಅರ್ಥ ಆಯ್ತಲ್ವಾ? ಈಗ ಇಷ್ಟು ಮಾಡಿದರೆ ಇಷ್ಟು ನಿಮ್ಗೆ ಎಲ್ರಿಗೂ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಇದನ್ನು ಎಕ್ಸ್ಟ್ರಾ ಇರೋದನ್ನು ಇದು ಮಾಡ್ಬೋಣ. ಇದು ಅರ್ಥ ಆಯ್ತಲ್ವಾ? ಈ ಸ್ಟೆಪ್ ಅರ್ಥ ಆಯ್ತಲ್ವಾ? ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ ಮಕ್ಕಳೇ? ನೆಕ್ಸ್ಟ್ ಸ್ಟೆಪ್ ಬಂದು ನೋಡಿ, ನೀವು 9th ಕಲ್ತಿದ್ದೀರ RF ಫ್ಯಾಕ್ಟರ್, ರ್ಯಾಷನಲೈಸ್ ದ ಡಿನಾಮಿನೇಟರ್ ಅಂತ ಅಲ್ವಾ? ಛೇದವನ್ನು ಛೇದದಲ್ಲಿ ಹಿಂಗೆ ಬಂದಾಗ, ಇಲ್ಲಿ ಪ್ಲಸ್ ಬಂದಾಗ ಅಕರ್ಣೀಕರಣಗೊಳಿಸಿ ಅಂತ. ಆಗ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಇಂಟು ಹಾಕ್ಬಿಟ್ಟು ಈ ರೀತಿ ಬಂದಾಗ ಇಂಟು ಅಂತ ಬರೆದ್ಬಿಟ್ಟು ಕೆಳಗೆ ಏನಿದೆ ನೋಡ್ಕೊಳ್ಬೇಕು. 2 + 2 √2 ಪ್ಲಸ್ 2 √6 ಅಂತಿದೆಯಲ್ವಾ, ನೀವು ಅದನ್ನೇ ಬರೆಯೋದು ಮಕ್ಕಳೇ. 2√2, ಆದರೆ ಇಲ್ಲಿ ಪ್ಲಸ್ ಇದ್ದರೆ ಇಲ್ಲಿ ಏನು ಹಾಕ್ಬೇಕು, ಸೈನ್ ಮೈನಸ್ ಹಾಕ್ಬೇಕು ಚಿಹ್ನೆ. 2√6 ಅಂತ ಬರೆಯೋದು. ಏನು ಬರೆದ್ರಿ? ಇದನ್ನೇ ಬರೆದಿದ್ದು ನೀವು. 2√2 ಪ್ಲಸ್ ಇದ್ದಲ್ಲಿ ಮೈನಸ್ ಹಾಕಿ 2√6. ಸೇಮ್ ಮೇಲೆ ಏನು ಬರೆದಿದ್ದೀರೋ ಅದನ್ನು ಹಾಗೇ ಬರೀರಿ. 2√2 ಮೈನಸ್ 2√6. ಬೇಕಾದರೆ ನೀವು ಇದನ್ನು ಇಲ್ಲೇ ಸಿಂಪ್ಲಿಫೈ ಮಾಡ್ತೀನಿ ಅಂದರೆ ಮಾಡ್ಕೋಬೋದು. ಎ ಪ್ಲಸ್ ಬಿ ನೋಡಿ ಮಕ್ಕಳೇ, ಇದು ಎ, ಇಲ್ಲಿ ಪ್ಲಸ್ ಇದೆ, ಇದು ಬಿ, ಇದು ಎ ಮೈನಸ್ ಬಿ. ಅರ್ಥ ಆಯ್ತಲ್ವಾ? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾ ಏನು ನಿಮ್ಗೆ ಗೊತ್ತು? a² ಮೈನಸ್ b² ಅಂತ ಗೊತ್ತಿದೆಯಾ? ಆಗ ನಾವು √3 ಮೇಲೆ ಇರೋದನ್ನು ಗುಣಿಸೋಣ. √3 ಬ್ರ್ಯಾಕೆಟ್ ಹಾಕಿ 2√2 ಮೈನಸ್ 2√6 ಏನಿದೆಯೋ ಅದನ್ನು ಇಂಟು ಅಂತ ಹಾಕಿದ್ದೀನಿ. ಬೈ ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, a² ಮೈನಸ್ b² ಅಂತ ಬರ್ದಿದ್ದೀನಿ. ಹೌದಾನೆ? ಇಲ್ಲಿ ಬರ್ದಿದ್ದೀನಿ, ಏನಂತ ಬರ್ದಿದ್ದೀನಿ? a² ಮೈನಸ್ b² ಅನ್ನೋ ಒಂದು ಪ್ಲಸ್ಸು ಒಂದು ಮೈನಸ್ ಇದ್ದಾಗ a² ಮೈನಸ್ b². ಈಗ ನಾನು ಏನು ಮಾಡ್ತೀನಿ, ಇಲ್ಲಿ ಕೆಳಗೆ ಎ ಇದ್ದ ಜಾಗದಲ್ಲಿ ಏನಿದೆ? ಎ ಇದ್ದ ಜಾಗದಲ್ಲಿ ನಮಗೇನಿದೆ? 2√2 ಅಂತಿದೆ. ಎ ಇದ್ದ ಜಾಗದಲ್ಲಿ ಏನಿದೆ? 2√2. ಆಗ ಇಲ್ಲಿ ಬರೀರಿ 2√2 ಏನಂತ ಹಾಕಬೇಕು? a². ಇಷ್ಟನ್ನು a² ಅಂತ ಬರೀಬೇಕು. ನೆಕ್ಸ್ಟ್ ಇಲ್ಲಿ ಸೈನ್ ಏನಿದೆ? ಮೈನಸ್ ಇದೆ, ಅದನ್ನೇ ಹಾಕಿ ಮೈನಸ್. ಬಿ ಇದ್ದ ಜಾಗದಲ್ಲಿ ನೋಡಿ, ಬಿ ಇದ್ದ ಜಾಗದಲ್ಲಿ ಏನಿದೆ? 2√6. ಸೊ 2√6 ಏನು ಬರಿಬೇಕು ನಾನಿಲ್ಲಿ? ಹೋಲ್². ಸೊ ಹೋಲ್² ಬರಿ. ಈಸಿ ಇದೆಯಲ್ವಾ? ಈಗ ಇದನ್ನು ಏನು ಮಾಡಬೇಕಂದ್ರೆ ಇಲ್ಲಿ ಮಾಡ್ತೀನಿ, ಇದನ್ನು ಎರಡಕ್ಕೂ 2² ಇಂಟು √2 ಹೋಲ್² ಅಂತ ಬರೀದು. ಈ ಸ್ಕ್ವಯರ್ ಮತ್ತು ರೂಟ್ ಕ್ಯಾನ್ಸಲ್ ಆಗುತ್ತೆ. ಎರಡಲಿ ಎಷ್ಟು? 2 ಸಲ ಗುಣಿಸಿದಾಗ 4. 4 2 ಎಷ್ಟಾಯಿತು ಮಕ್ಕಳೇ? 8 ಆಯಿತು. ಆಗ ನಾನಿಲ್ಲಿ 8, ಇದನ್ನು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ಳಿ. 2 ಅಂತ ಹೇಳಿದ್ರೆ ಇದು ಅಷ್ಟೇ, 2² ಇಂಟು √6 ಹೋಲ್². ಸ್ಕ್ವಯರ್ ಮತ್ತು ರೂಟ್ ಕ್ಯಾನ್ಸಲ್ ಆಯಿತು. 2 4 4 ಎಷ್ಟು ಬರ್ತದೆ? 24 ಬರ್ತದೆ. ಇದು ಮಾಡಿಟ್ಕೊಂಡಿದ್ದೀನಿ, ಕೆಳಗೆದನ್ನು ಮಾಡಿಟ್ಕೊಂಡಿದ್ದೀನಿ. ಈಗ ಮೇಲೆದನ್ನು ಗುಣಿಸೋಣ ಮಕ್ಕಳು. ಇದನ್ನು ಮತ್ತು ಇದನ್ನು ಗುಣಿಸ್ಬೇಕು. ಈಗ ಹೊರಗಿರುವಂಥದ್ದು 2 ಮಾತ್ರ. ಸೊ ನಾನು ಅದನ್ನು 2 ಹಾಗೇ ಬರಿತೀನಿ. √2 √3 ಆಗ ಒಳಗಿರೋದು 3 ಮತ್ತು 2, 3 2 ಎಷ್ಟಾಗುತ್ತೆ? 6 ಆಗುತ್ತೆ. ಮೈನಸ್ ಪುನಃ √3 ಇಂಟು ಯಾವುದನ್ನು ಮಾಡ್ತೀನಿ? ಇದನ್ನು ಮಾಡ್ತೀನಿ. ಹೊರಗೆ ಎಷ್ಟಿದೆ? 2 ಇದೆ, 2 ಹಾಗೇ ಬರಿತೀನಿ. ಮತ್ತು ರೂಟ್ ಒಳಗೆ ಎಷ್ಟಿದೆ? ಇಲ್ಲಿ 3 ಇದೆ, ಇಲ್ಲಿ 6 ಇದೆ. 3 6 ಎಷ್ಟಾಯಿತು? 6 3 6 3 18 ಹೋಲ್ ಡಿವೈಡೆಡ್ ಬೈ, ಇದನ್ನು ಸಿಂಪ್ಲಿಫೈ ಮಾಡಿದ್ದೀವಿ, ಎಷ್ಟು ಬಂತು ನಮಗೆ? 8 ಮೈನಸ್ ಇದನ್ನು ಸಿಂಪ್ಲಿಫೈ ಮಾಡಿದ್ದೀವಿ, ಎಷ್ಟು ಬಂದಿದೆ? ಇಲ್ಲಿ 24 ಬಂದಿದೆ. ಇಲ್ಲಿ ನಾನು 24 ಅಂತ ಬರಿತೀನಿ. ಮಕ್ಕಳೇ, ಮೇಲೆ ನೋಡಿದಾಗ ನಿಮಗೆ ಇದರಲ್ಲಿ ಏನೋ ಒಂದು ಕಾಮನ್ ತೆಗಿಬೋದು ಅಂತ ಅನಿಸ್ತಾ? 2. ಆಗ ನಾನು ಅದನ್ನು 2 ಕಾಮನ್ ಆಗಿ ತೆಗಿತೀನಿ. 2 √18 ಬಾಕಿ ಆಗುತ್ತೆ ಅಲ್ವಾ? √6 ಮೈನಸ್ √18 ಹೋಲ್ ಡಿವೈಡೆಡ್ ಬೈ
8ರಿಂದ 24 ಕಳೀಲಿಕ್ಕಾಗಲ್ಲ. 24ರಿಂದ 8 ಕಳಿತೀರ, ಬಂದಾಗ ಎಷ್ಟು ಬರುತ್ತೆ? 16 ಬರುತ್ತೆ. ಆದರೆ ಬರೇ 16 ಅಲ್ಲ, -16 ಬರುತ್ತೆ. ಯಾಕೆ? ಇಲ್ಲಿ ಗ್ರೇಟರ್ ನಂಬರ್, ದೊಡ್ಡ ಸಂಖ್ಯೆ 24. 24ರ ಹಿಂದೆ ಮೈನಸ್ ಸೈನ್, ಸೊ -16 ಅಂತ ಬರೀತೀರ. ಈಗ 2 ಓನ್ಲಿ 2 1s 2 8s 16. ಆಗ ನಮಗೆ ಬಂತು ಇಲ್ಲಿ √6 ಮೈನಸ್ √18 ಡಿವೈಡೆಡ್ ಬೈ -8. ಹೀಗೆ ಬರೆದ್ರು ಮಾರ್ಕ್ಸ್ ಕೊಡ್ತಾರೆ. ಇದನ್ನ ಬೇಡಪ್ಪ ನಂಗೆ ಮೈನಸ್ ಸೈನೇ ಬೇಡ ಅಂತ ಹೇಳೋರು ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. ಏನು ಮಾಡ್ತೀವಿ? ಮೈನಸ್ಸನ್ನು ಹೊರಗೆ ತೆಗೆದಾಗ, ಮೈನಸ್ಸನ್ನು ಹೊರಗೆ ತೆಗಿತೀರಾ ಅಂತ ಹೇಳೋದಿಗೆ ಏನಾಗುತ್ತೆ ಇಲ್ಲಿ? ಇದು √18 ಮೈನಸ್ √6 ಆಗುತ್ತೆ, ಹೋಲ್ ಡಿವೈಡೆಡ್ ಬೈ -8. ಈಗ ಈ ಮೈನಸ್ ಏನಾಯಿತು? ಕ್ಯಾನ್ಸಲ್ ಆಯಿತು. ಈಗ ಇಲ್ಲಿ ನಾವು ಇನ್ನೂ ಸುಲಭ ರೂಪಕ್ಕೆ ತರ್ಬೋದು. ಅಂದರೆ 9 × 2 ಅಲ್ವಾ, ಮೈನಸ್ √6, ಇದನ್ನು ಏನೂ ಮಾಡಲಿಕ್ಕಾಗಲ್ಲ, ಬೈ 8. ಇಲ್ಲಿ 9ರ ವರ್ಗಮೂಲ, 9ದು ಸ್ಕ್ವೇರ್ ರೂಟ್ ಎಷ್ಟು ಬರ್ತದೆ? 3 ಬರುತ್ತೆ. ಅದನ್ನು ಹಾಗೆ ಬರೀರಿ, 3 √2 ಮೈನಸ್ √6 ಬೈ 8. ಇದು ಆನ್ಸರ್. ಅರ್ಥ ಆಯ್ತಲ್ಲ ಮಕ್ಕಳೇ? ಇದು ಆನ್ಸರ್. 3 √2 ಮೈನಸ್ 6 ಇಲ್ಲಿರುವಂಥದ್ದು ಬೈ 8 ಅಂತ ಆನ್ಸರ್. ಮೈನಸ್ನ ತೆಗೆದು ಬರೀಬೋದು. ಇಷ್ಟು ಬರೆದ್ರು, ಇಲ್ಲಿ ಗಂಟ ಬರೆದ್ರು ನಿಮಗೆ ಮಾರ್ಕ್ಸ್ ಇದೆ ಮಕ್ಕಳೇ. ಆನ್ಸರ್ ಕರೆಕ್ಟೇ. ಇಲ್ಲಿ ಗಂಟ ಸಿಂಪ್ಲಿಫೈ ಅಂತ ಹೇಳಿದಾಗ ಅಟ್ ದ ಮೋಸ್ಟ್ ಎಷ್ಟು ಸಿಂಪ್ಲಿಫಿಕೇಶನ್ ಮಾಡಲಿಕ್ಕಾಗುತ್ತೆ ಅಷ್ಟು ಮಾಡಬೇಕು. ಇದೆಲ್ಲ ನೀವು ಸ್ವಲ್ಪ ಫ್ರ್ಯಾಕ್ಷನ್ ಗುಣಿಸೋದು ಬಾಗಿಸೋದು ಎಲ್ಲ ಗೊತ್ತಿದ್ರೆ ಇದನ್ನು ಈಸಿಯಾಗಿ, ಲಾಸ ಕಂಡುಹಿಡಿಯೋದಲ್ಲ, ಭಿನ್ನರಾಶಿಯನ್ನು ಕೂರಿಸೋದು ಕಳೆಯೋದು ಗೊತ್ತಿದ್ರೆ ನೀವು ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ಲೆಕ್ಕ ಏನು ಕೇಳಿದ್ದಾರೆ? ಈಗ sin 30, ಈ ಲೆಕ್ಕದಲ್ಲಿ sin 30 ಕೇಳಿದ್ದಾರೆ. sin 30 ನಿಮಗೆ ಗೊತ್ತಿದೆ, ವ್ಯಾಲ್ಯೂ ಎಷ್ಟು? 1/2, 1/2 ಅಲ್ವಾ. tan 45 ವ್ಯಾಲ್ಯೂ ಗೊತ್ತಿದೆ, ಎಷ್ಟು? sin 45 1/√2, ಇಲ್ಲಿ 1/√2 cos 45, √√ ಕ್ಯಾನ್ಸಲ್ ಆಗಿ ಎಷ್ಟು ಬರ್ತದೆ? 1 ಬರ್ತದೆ. ಮೈನಸ್ cosec 60 ಅಂತ ಹೇಳಿದ್ರೆ ರೆಸಿಪ್ರೋಕಲ್ ಆಫ್ ಸೈನ್. ಸೈನ್ ಅಂದರೆ ರೆಸಿಪ್ರೋಕಲ್ ಎಷ್ಟಾಗುತ್ತೆ? cosec 60 ಅಂತ ಹೇಳಿದ ತಕ್ಷಣ cosec 60 ಅಂದರೆ ರೆಸಿಪ್ರೋಕಲ್. ನೀವು cosec ಅಂತ ಹೇಳಿದ್ರೆ sin 60 ಮಕ್ಕಳೇ. sin 60 ಅಂತ ಹೇಳಿದ್ರೆ √3/2. ಇದ್ರದ್ದು ತಲೆ ಕೆಳಗೆ ಉಲ್ಟಾ ಬರೀರಿ, ಆಗ ಎಷ್ಟಾಗುತ್ತೆ? 2/√3 ಆಗುತ್ತೆ. ಹೋಲ್ ಡಿವೈಡೆಡ್ ಬೈ sec 30, secant 30 ಅಥವಾ secant 30 ಅಂತ ಹೇಳೋದು cos 30ಯ ರೆಸಿಪ್ರೋಕಲ್. cos 30 ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ √3/2. cos ಮತ್ತು sin 60 cos 30 ಸೇಮ್ ಬರ್ತದೆ, √3/2. ಇದ್ರದ್ದು ರೆಸಿಪ್ರೋಕಲ್ ಅಂತ ಹೇಳಿದ್ರೆ ಉಲ್ಟಾ ಬರೆದ್ರೆ ಎಷ್ಟಾಗುತ್ತೆ? 2/√3 ಪ್ಲಸ್ cos 60. cos 60 ಬೆಲೆ ಎಷ್ಟು? cos 60 ಬೆಲೆ 1/2. ಸೊ ನಾನಿಲ್ಲಿ 1/2 ಅಂತ ಬರಿತೀನಿ. ಮೈನಸ್ cot 45, ನಮ್ಗೆ ಗೊತ್ತಿದೆ tan 45 ಬೆಲೆ 1. 1/1 ಅಂತ ಹೇಳಿದ್ರೆ ಎಷ್ಟು ಬಂತು? 1 ಬಂತು. ಅರ್ಥ ಆಯ್ತಲ್ಲ ಮಕ್ಕಳೇ? ಈಗ ಇದನ್ನು LCM ಫೈಂಡ್ ಔಟ್ ಮಾಡಬೇಕು. ಇದರಲ್ಲಿ ಏನು ಅಡಿಯಲ್ಲಿ ಏನು ನಂಬರ್ ಇಲ್ಲ ಅಂತ ಹೇಳಿದ್ರೆ ಏನಂತ ಅರ್ಥ? 1 ಅಂತ ಅರ್ಥ. LCM ಬಂದು ಏನಾಗುತ್ತೆ? ಎಲ್ಲ ಬೇರೆ ಬೇರೆ ಟರ್ಮ್ ಇರೋದ್ರಿಂದ ಆಗ ಏನು ಬರೀತೀರಾ? 2√3 ಅಂತ ಹೇಳೋದು LCM ಆಗುತ್ತೆ ಮಕ್ಕಳು. ಇಂಟು, ಈಗ ನಾನು ಇಲ್ಲಿ ಬರಿತೀನಿ 2√3 LCM. ಈಗ ಇದನ್ನು ಹೀಗೆ ಬರ್ಕೊಳ್ಳಿ, ಈಸಿಯಾಗಿ ಬರ್ಕೊಳ್ಳೋದ್ರೆ ಹೀಗೆ ಮಾಡಿ. ಕ್ಯಾನ್ಸಲ್ ಆಯಿತು, 2 ಕ್ಯಾನ್ಸಲ್ ಆಯಿತು, ಬಂದಿದೆ ಎಷ್ಟು ಮೇಲೆ? √3 ಅಂತ ಬರಿತೀರಾ. ಪ್ಲಸ್ 1 × 2√2, ಆಗ ಇಲ್ಲಿ ಬರೋದು 2√3 ಅಲ್ವಾ. ಇಲ್ಲಿ 1 ಇರೋದು, ಅದನ್ನು ಹೇಗೆ ಮಾಡಿದ್ದೀನಿ ಅಂತಂದರೆ 1/1 ಇಂಟು 2√3 ಅಂತ ಬರೀತೀರಾ LCM ಅನ್ನು ಅಲ್ವಾ. ಈಗ 1 × 2√3 ಎಷ್ಟು ಬರುತ್ತೆ? 2√3 ಬರುತ್ತೆ. ನೆಕ್ಸ್ಟ್ ಏನಿರೋದು? ಸೈನು ಚಿಹ್ನೆ ಮೈನಸ್ ಇದೆ. ಈಗ ಇಲ್ಲಿ 2/√3 ಇಂಟು LCM ಎಷ್ಟು ಸಿಕ್ಕಿದೆ? 2√3 ಸಿಕ್ಕಿದೆ. √3 ಏನಾಯಿತು? ಕ್ಯಾನ್ಸಲ್ ಆಯಿತು. 2 2 ಎಷ್ಟಾಯಿತು? 4 ಆಯಿತು. ಅರ್ಥ ಆಯ್ತಲ್ಲ ಮಕ್ಕಳು ಇದು ಹೇಗೆ ಬಂತು ಅಂತಿರೋದು? ಅದೇ ಥರ ಇದಕ್ಕೂ ಸಹ LCM ಎಷ್ಟಾಗುತ್ತೆ? ಇಲ್ಲಿ ಲಾಸಹ ಎಷ್ಟಾಗುತ್ತೆ? ಇಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ಇಲ್ಲಿ 1, ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಆಗ ಎಷ್ಟಾಯಿತು? ಇಲ್ಲೂ LCM ಬಂದು 2√3 ಆಗುತ್ತೆ. ಈಗ ಹೋಲ್ ಡಿವೈಡೆಡ್ ಬೈ
ಇಲ್ಲಿ ಕೆಳಗೆ 2√3 ಅನ್ನು ಬರಿತೀನಿ. ಈಗ √3 ಇಂಟು √3 ಕ್ಯಾನ್ಸಲ್ ಆಗಿ ಎಷ್ಟು ಬರ್ತದೆ ಇಲ್ಲಿ 4 ಬರ್ತದೆ. ಸೇಮ್ ಇಲ್ಲೇ ಉಂಟಲ್ಲ ಇದೆ 2√3 ಇಂಟು 2√3 ಬಂದಾಗ ಕ್ಯಾನ್ಸಲ್ ಆಗಿ ಎಷ್ಟು ಬಂತು 4 ಬಂತು. ಪ್ಲಸ್ 1/2 ಇಂಟು 2√3 ಅಂತ ಹೇಳಿದ್ರೆ 2 ಕ್ಯಾನ್ಸಲ್ ಆಗಿ ಎಷ್ಟು ಬಂತು √3 ಬಂತು. ಅದನ್ನೇ ನಾನು ಇಲ್ಲಿ ಸಹ ಬರಿತೀನಿ √3 ಅಂತ ಬರಿತೀನಿ. ಮೈನಸ್ 1 ಇದ್ದಲ್ಲಿ 1 ಇಂಟು 2√3 ಎಷ್ಟಾಗುತ್ತೆ 2√3 ಆಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ ಹೇಗೆ ಬಂತು ಅಂತೇಳಿ. ಇಲ್ಲಿ ಮೈನಸ್ ಇರೋದು ಮೈನಸ್ ಅಲ್ಲ, ಇಲ್ಲಿರೋದು ಪ್ಲಸ್. ಸೊ ನಾನು ಇಲ್ಲಿ ಪ್ಲಸ್ ಬರೀಬೇಕು. ಆಗ ಇಲ್ಲಿ ಏನಾಗುತ್ತೆ ಪ್ಲಸ್ ಆಗುತ್ತೆ. ಈಗ ನೋಡಿ, ಈಗ 1/2 ಅಂತಿದ್ರೆ ಇದನ್ನು ನಾನು ರೆಸಿಪ್ರೋಕಲ್ ಬರೆದಾಗ 2/1 ಈ 2 ಕ್ಯಾನ್ಸಲ್ ಆಯ್ತಾನೆ ರೆಸಿಪ್ರೋಕಲ್ ಬರೆದಾಗ. ಇದನ್ನು ರೆಸಿಪ್ರೋಕಲ್ ಬರೆದಾಗ ಇದು ಮೇಲ್ ಹೋಗುತ್ತೆ. ಆಗ ನಮಗೆ 2√3 ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಅದನ್ನು ಇಲ್ಲೇ ಕ್ಯಾನ್ಸಲ್ ಮಾಡಿಕೊಂಡೆ. ಈಗ ನೋಡಿ ಮಕ್ಕಳೇ, ಇದು √3 ಇದು 2√3 ಇದರದ್ದು ಹತ್ರ ಏನಿದೆ 1 ಅಂತಿದೆ. ಇದನ್ನು ನಾವು ಕೂಡಿಸಿದಾಗ ಎಷ್ಟಾಗುತ್ತೆ 3√3 ಆಗುತ್ತೆ. ಮೈನಸ್ ಈ 4 ಹಾಗೆ ಬರಿತೀರ. ಹೋಲ್ ಡಿವೈಡೆಡ್ ಬೈ 4. ಇಲ್ಲಿ ನೋಡಿ ಇದು √3 ಇದು 2√3 ಎರಡನ್ನು ಆ್ಯಡ್ ಮಾಡಿದಾಗ ಏನು ಬಂತು 4 ಪ್ಲಸ್ 3√3 ಬಂತು. ಅರ್ಥ ಆಯ್ತಲ್ಲ. 4 ಇಲ್ಲಿ ಏನಿಲ್ಲ ಅಂತ ಹೇಳಿದ್ರೆ 1 ಅಂತ ಅರ್ಥ. 1 ಪ್ಲಸ್ 2√3 ಅಂತ ಹೇಳ್ತೀವಿ 3√3 ಬಂತು. ಇಷ್ಟೆಲ್ರಿಗೂ ಅರ್ಥ ಆಯ್ತಲ್ವಾ. ಈ ರೀತಿ ಬಂದ ತಕ್ಷಣ ಏನು ಮಾಡ್ಬೇಕು ನಾವು, ಛೇದವನ್ನು ಅಕರ್ಣೀಕರಣಗೊಳಿಸಿ, ರ್ಯಾಷನಲೈಸ್ ದ ಡಿನಾಮಿನೇಟರ್. ಅದು 9th ಸ್ಟ್ಯಾಂಡರ್ಡ್ಗೆ ಹೋಗ್ಬೇಕು ನೀವು. 9th ಸ್ಟ್ಯಾಂಡರ್ಡ್ಗೆ ಹೋಗಿ ಅದನ್ನು ಸಾಲ್ವ್ ಮಾಡಬೇಕು. ಓಕೆ, ಇದನ್ನು ಎರೇಸ್ ಮಾಡೋಣ. ಇದೆಲ್ಲ ನೀವು ಬರ್ಕೊಂಡಿರ್ಬೇಕು ಮಕ್ಕಳು. ಇದು ಬೇಕು, ಇಂಪಾರ್ಟೆಂಟ್ ಆ ಸ್ಟೆಪ್ಸು. ಅದು ಗೊತ್ತಿದ್ರೆ ಈಗ ನೀವು ಮಾಡುವಾಗ ಗೊತ್ತಿದೆ ಅಂತ ಅನಿಸುತ್ತೆ. ಎಕ್ಸಾಮ್ ಟೈಮ್ ಬರೋತ್ತಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಈಗ ಮಾಡುವಾಗನೇ ನೀವು ಅದನ್ನು ಬರ್ಕೊಂಬಿಡಿ. ರೈಟ್ ಸೈಡಲ್ಲಿ ಯಾವಾಗಲೂ ಹೇಗೆ ಬಂತು ಆನ್ಸರ್ ಅಂತ ಹೇಳೋದನ್ನು ಬರ್ಕೊಂಬಿಡಿ LCM. ಮತ್ತು ಕೆಲವರಿಗೆ LCM ಫೈಂಡ್ ಔಟ್ ಮಾಡೋದು ಬೇಡ, ಈಗಲೇ ಡೈರೆಕ್ಟ್ ಮಾಡುವಂಥವ್ರು ಇರ್ತೀರಾ, ಅವರಿಗೆ ಅವಶ್ಯಕತೆ ಇಲ್ಲ. ಯಾರು ಆ್ಯಾವ್ರೇಜ್ ಸ್ಟೂಡೆಂಟ್ ಇದ್ದೀರಾ ಏನು ಹೆಸಿಟೇಷನ್ ಮಾಡೋದು ಬೇಡ. ನೀವು ಮೋರ್ ದ್ಯಾನ್ 90 ಸ್ಕೋರ್ ಮಾಡ್ಬೋದು. ಆದರೆ ನಿಮ್ಮದು ಯಾವಾಗಲೂ ನಿರಂತರವಾಗಿ ನೀವು ಇದು ಮಾಡ್ತಾ ಇರಬೇಕು ಮಕ್ಕಳೇ. ಯಾವಾಗ ನೋಡಿ, ನೀವೆಲ್ಲರೂ ಕೇಳಿದಿರ ಕಥೆಯನ್ನು, ಆಮೆ ಮತ್ತು ಮೊಲದ ಕಥೆಯನ್ನು ನಿಧಾನವಾಗಿ ಹೋದರೂ ಸರಿಯಾಗಿ ಕಲ್ತ್ಕೊಂಡೋಗಿ ಈ ಸಲ ಮಿಡ್ ಟರ್ಮಲ್ಲಿ ಫೇಲ್ ಆಗಿದ್ರೂ ತೊಂದರೆ ಇಲ್ಲ. ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಲಿಕ್ಕೆ ಈಗಿಂದ ಸ್ಟಾರ್ಟ್ ಮಾಡಿದ್ರು ಸಾಕು ಮಕ್ಕಳೇ. ಡಿಸೆಂಬರ್ ಆಗೋಷ್ಟರೊಳಗೆ ಒಂದ್ಸಲ ರಿವಿಷನ್ ನಿಮ್ಮ ಸ್ಕೂಲಲ್ಲಂತೂ ಪಾಠ ಮುಗಿಸಿರ್ತಾರೆ, ಆಮೇಲೆ ರಿವಿಷನ್ ಸ್ಟಾರ್ಟ್ ಮಾಡ್ತಾರೆ. ಮನಸ್ಸಿಟ್ಟು ಕಲ್ತ್ರೆ ಖಂಡಿತ ನಿಮಗೆ ಸಾಧ್ಯ. 60+ ಅಂತೂ ತುಂಬ ಈಸಿಯಾಗಿ ಸ್ಕೋರ್ ಮಾಡ್ತೀರಾ. 90+ ಸ್ಕೋರ್ ಮಾಡಬೇಕು ಅಂತಿದ್ದವರು ಖಂಡಿತ ಸಾಧ್ಯ. ಆಸೆಯನ್ನು ಬಿಡಬೇಡಿ, ಕೈ ಬಿಡಬೇಡಿ ಅಷ್ಟೇ. ಅರ್ಥ ಆಯ್ತಲ್ವ. ಸ್ವಲ್ಪ ಅರ್ಥ ಮಾಡ್ಕೊಂಡು ಕಲೀರಿ ಮಕ್ಕಳೇ. ಈಗ ನೋಡಿ, ಇಲ್ಲಿ 4 ಕೆಳಗೆ 4 + 3√3 ಇದೆ. ಇದು 3√3 -4 ಬೈ ಈ ಕಡೆ ಸೈಡೇ ಬರ್ಕೊಳ್ಳಿ ಮಕ್ಕಳು ಇದನ್ನು ಸಹ. ಆಗ 3√3 ಇದು +4, ತೊಂದರೆ ಇಲ್ಲಲ್ವಾ. ಇಲ್ಲಿ +4 ಇದೆ, ಇದನ್ನು ಈ ಕಡೆ ಮಾಡ್ಕೊ ಸ್ವಲ್ಪ ಈಸಿ ಆಗಲಿ ಅಂತ. ಇಂಟು ಇಲ್ಲಿ ಪ್ಲಸ್ ಇರೋದ್ರಿಂದ ನಾವೇನು ಮಾಡಬೇಕು, ಇಲ್ಲಿ ಬರಿಬೇಕಾದ್ರೆ 3√3 -4 ಬರೀಬೇಕು. ಪ್ಲಸ್ ಇರೋದ್ರಿಂದ -4. ಅದನ್ನೇ ಕೆಳಗೇನು ಬರೀಡಿ. ನಮ್ಮ 3√3 -4 ಮಕ್ಕಳೇ. ಇದು ನೋಡಿ ಇದು ಫುಲ್ ಎ ಅಂತ ತಗೊಂಡ್ರೆ ಇದು ಸಹ ಎನೇ. ಎ ಇಂಟು ಎ ಏನಾಗುತ್ತೆ, A² ಆಗುತ್ತೆ. ಅದೇ ಥರ ಇದನ್ನು ನಾನೇನು ಬರಿತೀನಿ, 3√3 -4 ಹೋಲ್ ಸ್ಕ್ವಯರ್ ಅಂತ ಬರಿತೀನಿ ಅಲ್ವಾ. ಇದು ಎ ಸೇಮ್ ಒಂದೇ ಥರ ಇದೆಯಲ್ವಾ. ಆಗ ಹೋಲ್ ಸ್ಕ್ವಯರ್ ಹೋಲ್ ಡಿವೈಡೆಡ್ ಬೈ, ಇದು ಯಾವಾಗಲೂ ಛೇದವನ್ನು ಅಕರ್ಣೀಕರಣಗೊಳಿಸೋದಂದರೆ ಇದು ಯಾವಾಗಲೂ A + B A - B ಇರ್ತದೆ. A + B A - B ನಿಮಗೆ ಗೊತ್ತಿದೆ, A² - B² ಅಂತ ಅಲ್ವಾ ಫಾರ್ಮುಲಾ. ಸೊ ಇಲ್ಲಿ ಏನು ಮಾಡಬೇಕು, A² ಇದ್ದಲ್ಲಿ ಏನು ಬರಿಬೇಕು ನಾನು, 3√3 ಹೋಲ್ ಸ್ಕ್ವಯರ್ ಅಂತ ಬರಿಬೇಕು. ಅರ್ಥ ಆಯ್ತಾ ಮಕ್ಕಳೇ. ಆಮೇಲೆ ಯಾವ ಚಿಹ್ನೆ ಹಾಕಬೇಕು, ಇಲ್ಲಿ ಮೈನಸ್ ಇದೆ. ಸೊ ನಾನಿಲ್ಲಿ ಏನು ಹಾಕಬೇಕು, ಮೈನಸ್. ಇಲ್ಲಿ ಬಿ ಇದ್ದ ಜಾಗದಲ್ಲಿ ಏನಿದೆ, 4 ಇದೆ. ಸೊ ನಾನಿಲ್ಲಿ 4² ಅಂತ ಬರಿತೀನಿ. ಈಗ ಇದು A - B ಹೋಲ್ ಸ್ಕ್ವಯರ್ ಅಂತ ಹೇಳಿದ್ರೆ ಫಾರ್ಮುಲಾ ಏನು ಮಕ್ಕಳೇ, A² - 2AB + B². ಈ ಫಾರ್ಮುಲಾ ಮರೆಯಕ್ಕೆ ಕೊಡೋದು. A² - 2AB + B². ಇಲ್ಲಿ A ಇದ್ದ ಜಾಗದಲ್ಲಿ ಏನಿದೆ, ಇದಿದೆ. B ಇದ್ದ ಜಾಗದಲ್ಲಿ
ಇದಿದೆ, ಅದನ್ನು ಯೋಚನೆ ಮಾಡ್ಕೋಬೇಕು. ಬಿ ಇದ್ದ ಜಾಗದಲ್ಲಿ 4 ಇದೆ. ಈಗ ಫಸ್ಟ್ ನಾನು ಎ ಸ್ಕ್ವಯರ್ ಬರಿಬೇಕು, ಇದನ್ನು ಎ ಸ್ಕ್ವಯರ್ ಬರಿಬೇಕು. ಆಗ ಎ ಸ್ಕ್ವಯರ್ ಅಂತ ಹೇಳಿದ್ರೆ ಏನು ಬರಿತೀರಾ, √3 ಇಂಟು √3 ಹೋಲ್ ಸ್ಕ್ವಯರ್ ಅಂತ ಬರಿತೀರ, ಆಯಿತಾ. ಆಗ ಏನಾಗುತ್ತೆ, ಈ ಸ್ಕ್ವಯರ್ ಮತ್ತು ಇದು ಕ್ಯಾನ್ಸಲ್ ಆಗುತ್ತೆ, ಇದಕ್ಕೂ ಸ್ಕ್ವಯರ್ ಬರುತ್ತೆ. ಆಗ ಎಷ್ಟಾಯಿತು, 9 3 27 ಬರ್ತದೆ, 27. ಇದನ್ನು ಹೇಗೆ ಮಾಡಿ ಅಂತ ಗೊತ್ತೈತಲ್ಲ ಮಕ್ಕಳೇ. ಈಗ 3 ಇಂಟು √3 ಹೋಲ್ ಸ್ಕ್ವಯರ್, ಈ ಫಾರ್ಮುಲಾದ ಪ್ರಕಾರ ತೊಗೊಳ್ಬೇಕಾದ್ರೆ ಆಗ 3 ಸ್ಕ್ವಯರ್ ಇಂಟು √3 ಹೋಲ್ ಸ್ಕ್ವಯರ್, ಅರ್ಥ ಆಯ್ತಲ್ವಾ. ಈ ಸ್ಕ್ವಯರ್ ಮತ್ತು ಈ ರೂಟ್ ಕ್ಯಾನ್ಸಲ್ ಆಯಿತು. ಈಗ 3 ಸ್ಕ್ವಯರ್ ಅಂದರೆ 3ಯನ್ನು 2 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು, ಗುಣಿಸ್ಬೇಕು. 3 ಇಂಟು 3, ಇಲ್ಲೊಂದು 3 ಇದೆ ಅಲ್ವಾ, ಈ ಸ್ಕ್ವಯರ್ ಮತ್ತು ರೂಟ್ ಹೋಗಿ ಇಲ್ಲೊಂದು 3 ಇದೆ. ಈಗ ಗುಣಿಸಿ, 3 3 9, 9 3 ಎಷ್ಟಾಯಿತು, 27. ಅದನ್ನೇ ನಾನು ಇಲ್ಲಿ ಬರೆದಿರೋದು 27. ನೆಕ್ಸ್ಟ್ ಏನು, ಮೈನಸ್ ಹಾಕ್ತೀನಿ. ಸೂತ್ರದಲ್ಲಿ ಏನಿದೆ, 2 ಎ ಅಂತ ಹೇಳಿದ್ರೆ ಏನು ಮಕ್ಕಳೇ, ಎ ಇದ್ದ ಜಾಗದಲ್ಲಿ ಏನು ಬರಿಬೇಕು ನಾನು, 3√3 ಅಂತ ಬರಿತೀನಿ. ಬಿ ಇದ್ದ ಜಾಗದಲ್ಲಿ ಏನು ಬರಿಬೇಕು, ಇಂಟು 4 ಅಂತ ಬರಿತೀನಿ. ನೆಕ್ಸ್ಟ್ ಇಲ್ಲಿರೋದು ಪ್ಲಸ್ಸನ್ನು ಹಾಗೆ ಬರೀರಿ. ಬಿ ಸ್ಕ್ವಯರ್ ಅಂತ ಹೇಳಿದ್ರೆ ಏನು ಬರಿತೀರಾ, 4 ಸ್ಕ್ವಯರ್ ಅಂತ ಬರೀತೀರ, ಅರ್ಥ ಆಯ್ತಲ್ಲ. ಬಿ ಇದ್ದ ಪ್ಲೇಸಲ್ಲಿ 4 ಇದೆ, 4 ಸ್ಕ್ವಯರ್ ಹೋಲ್ ಡಿವೈಡೆಡ್ ಬೈ ಇದು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್. ಈಗ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತ ನಿಮ್ಗೆ ಗೊತ್ತು. ಎ ಸ್ಕ್ವಯರ್ ಅಂದರೆ 3√3 ಹೋಲ್ ಸ್ಕ್ವಯರ್ ಅಂದರೆ 3 ಸ್ಕ್ವಯರ್ ಬರಿಬೇಕು, ಆಮೇಲೆ √3 ಹೋಲ್ ಸ್ಕ್ವಯರ್ ಅಂತಲೂ ಬರಿಬೇಕು. ಈ ಸ್ಕ್ವಯರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿ ಈಗ ನಿಮಗೆ ಇಲ್ಲಿ 2 3 ಇದೆ. 3 ಇಂಟು 3 ಇಂಟು 3 ಎಷ್ಟು ಬಂದಿದೆ ನಿಮಗೆ, 27. ಸೇಮ್ ಅದನ್ನೇ ಬರೀರಿ ಇಲ್ಲಿ 27. ಓಕೆ, ಮೈನಸ್ 4 ಸ್ಕ್ವಯರ್ ಅಂತ ಹೇಳಿದ್ರೆ 4 ಇಂಟು 4, 4 ಎಷ್ಟು ಬಂತು, 16. ನೋಡಿ ಮಕ್ಕಳೇ, ಇನ್ನು ಈಸಿ ಬರೆದು ಬಿಡ್ಬೋದು ನೋಡಿ. 27 ಮೈನಸ್ ಇಲ್ಲಿ ಇದನ್ನು ಗುಣಿಸಿ, 2 3 ಎಷ್ಟು ಬಂತು, 6 4 24 √3 ಏನು ಮಾಡ್ಲಿಕ್ಕಾಗಲ್ಲ, √3 ಹಾಗೆ ಬರಿಬೇಕು. ಪ್ಲಸ್ 4 ಎಷ್ಟಾಗುತ್ತೆ, 16 ಆಗುತ್ತೆ. 4 ಸ್ಕ್ವಯರ್ ಅಂದ್ರೆ ಅರ್ಥ ಏನು, 4 ಇಂಟು 4, 4 16 ಬರ್ತದೆ. ಈಗ 7ರಿಂದ 6 ಕಳೆದ್ರೆ 1 ಬರ್ತದೆ, 2ರಿಂದ 1 ಕಳೆದ್ರೆ 1 ಬರ್ತದೆ. ಇನ್ನು ಇಲ್ಲಿ ಸುಲಭವಾಗಿ ತರ್ಬೋದು ನೋಡಿ. ಇದನ್ನು ಮತ್ತು ಇದನ್ನು ಏನು ಮಾಡ್ಬೋದು, ನಾವು ಕೂಡಿಸ್ಬೋದು. 6 ಮತ್ತು 7ನ್ನು ಕೂಡಿಸಿದಾಗ 13 ಆಗುತ್ತೆ, ಈಕ್ವಲ್ ಟು 13 1 2 ಎಷ್ಟಾಗುತ್ತೆ, 43 ಮೈನಸ್ ಇದನ್ನು ಹಾಗೆ ಬರೀರಿ, 24 √3 ಹೋಲ್ ಡಿವೈಡೆಡ್ ಬೈ 11. ಇದು ಆನ್ಸರ್ ಮಕ್ಕಳೇ. ಈಸಿ ಇದೆ ಅಲ್ವಾ. ಸ್ವಲ್ಪ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಕನ್ಫ್ಯೂಷನ್. ಇಲ್ಲಿ ಎಷ್ಟು ಫಾರ್ಮುಲಾ ಬಂತು, a + b ಇಂಟು a - b ಅದೊಂದು ಬಂತು. ಇಲ್ಲಿ ಎಲ್ಲ ಕೆಳಗೆ ಯಾವಾಗಲೂ ನಿಮಗೆ RF ಫ್ಯಾಕ್ಟರ್ ಮಾಡ್ತೀರಾ, ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಕಂಡುಹಿಡಿಬೇಕು ಅಂತ ಹೇಳಿದ ತಕ್ಷಣ ಇಲ್ಲಿ ಪ್ಲಸ್ ಇದ್ದರೆ ಇಲ್ಲಿ ಮೈನಸ್ ಬರಿಬೇಕು, ಇಲ್ಲಿ ಮೈನಸ್ ಇದ್ದರೆ ಇಲ್ಲಿ ಪ್ಲಸ್ ಬರಿಬೇಕು ಮಕ್ಕಳೇ. ಅದನ್ನೊಂದು ಯಾವಾಗಲೂ ಯೋಚನೆ ಇಟ್ಕೊಂಡಿರಬೇಕು. ನೆಕ್ಸ್ಟ್ ಇದು 2 ಸೇಮ್ ಇರೋದ್ರಿಂದ ಇದನ್ನು a ಅಂತ ತಗೊಳ್ತೀನಿ, ಈ ಕಡೆದನ್ನು a ಅಂತ ತಗೊಂಡು a ಇಂಟು a ಏನಾಯಿತು, a ಸ್ಕ್ವಯರ್. ಇಲ್ಲಿ ಇಷ್ಟನ್ನು ತಗೊಳ್ಳೋದ್ರಿಂದ a ಸ್ಕ್ವಯರ್ ಅಂತ ಹೇಳಿದ್ರೆ ಅಂದರೆ ಹೋಲ್ ಸ್ಕ್ವಯರ್ ಬರೀಬೇಕು. ಇದನ್ನು ಇಷ್ಟನ್ನು a ಅಂತ ತಗೊಳ್ಳೋದು, ಇಷ್ಟನ್ನು ಏನಂತ ತಗೊಳ್ಳೋದು a. ಆಗ a ಇಂಟು a ಸ್ಕ್ವಯರ್, ಆಗ 3√3 - 4 ಹೋಲ್ ಸ್ಕ್ವಯರ್ ಆಗುತ್ತೆ. ಇದು ಫಾರ್ಮುಲಾ ಬಂದು a - b ಹೋಲ್ ಸ್ಕ್ವಯರ್ ಈಕ್ವಲ್ ಟು a ಸ್ಕ್ವಯರ್ ಮೈನಸ್ 2ab ಪ್ಲಸ್ b ಸ್ಕ್ವಯರ್ ಆಗುತ್ತೆ. ಆ ಫಾರ್ಮುಲಾಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಈ ವ್ಯಾಲ್ಯೂವನ್ನು ಕಂಡುಹಿಡಿತೀರ. ಇದನ್ನು ಸ್ವಲ್ಪ ಗಮನವಾಗಿ ಸೂಕ್ಷ್ಮವಾಗಿ ಸ್ಟೆಪ್ ಬೈ ಸ್ಟೆಪ್ ಕಲ್ತ್ಕೊಂಡೋಗಿ ಮಕ್ಕಳೇ, ಹಾಗಾದರೆ ನಿಮ್ಗೆ ಈಸಿ ಆಗುತ್ತೆ. ಸುಮ್ಮನೆ ಏನೋ ಹಾಕಿ ಒಪ್ಪಿಸ್ಬೇಕು ಅಂತ ಮಾಡಬೇಡಿ, ನೀವೇ ಮಾಡಿ. ಇದನ್ನು ಈ ಲೆಕ್ಕವನ್ನು ನೀವೇ ಮಾಡಿ, ತಪ್ಪಿದೆಲ್ಲಿ ಅಂತ ಪುನಃ ನೋಡಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಮುಂದಕ್ಕೆ ಹೋಗಿ ಎಲ್ಲೆಲ್ಲಿ ತಪ್ತೀರಾ ಅಂತ ನಾನು ಫಸ್ಟೇ ಹೇಳ್ತೀನಿ. ಫಸ್ಟ್ ಇಲ್ಲಿ ನೋಡಿ, ನಾನು ಇಲ್ಲಿ ಏನು ಮಾಡಿದ್ದೀನಿ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಿ. 3√3 - 4 ಇದನ್ನು ಈಚೆಗೆ ತಂದಿದ್ದೀನಿ. 3√3 + 4 ಆಚೀಚೆ ಮಾಡಿ ಬರ್ತೀನಿ ನೋಡಿ ಇಲ್ಲಿ ಅಲ್ವಾ, ಯಾಕೆಂದರೆ ಈಸಿ ಆಗಲಿ ಆನ್ಸರ್ ಸಿಗಲಿ ಆನ್ಸರಿಗೆ ಅಂತ. ಇದನ್ನು ಏನು ಬರೆದಿದ್ರು +4 ಅಂತ ಬರೆದ್ರೆ ಇಂಟು ಹಾಕ್ಬಿಟ್ಟು 3√3 ಇಲ್ಲಿ ಪ್ಲಸ್ ಇರೋದ್ರಿಂದ ಇಲ್ಲಿ -4, ಇಲ್ಲಿ 3√3 - 4 ಇದನ್ನೇ ಸೇಮ್ ಇದನ್ನೇ ತೆಗೆದು ಇದನ್ನೇ ನಂಬರು, ಆದರೆ ಮೈನಸ್ ಅಂತ ಸೈನ್ ಹಾಕ್ತೀರ ಅಷ್ಟೇ. ಇಲ್ಲಿ a ಹೋಲ್ ಸ್ಕ್ವಯರ್ ಬರ್ತದೆ, ಇದು a + b ಇಂಟು a - b ಹೋಲ್ ಸ್ಕ್ವಯರ್ ರೂಪದಲ್ಲಿ ಬರ್ತದೆ. ಇದನ್ನು ಫಾರ್ಮುಲಾಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋದು, ಆನ್ಸರ್ ಇದು ಬರ್ತದೆ. ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಕ್ವಶನ್, 5 ಇಂಟು cos ಸ್ಕ್ವಯರ್ 60 ಅಂತ ಹೇಳಿದ್ರೆ 1/2 ಹೋಲ್ ಸ್ಕ್ವಯರ್ ಅಂತ ಬರೀಬೇಕು. ಸ್ಕ್ವಯರ್ ಅಂತ ಇರೋದು ಪ್ಲಸ್ 4 ಇಂಟು ಸೀಕೆಂಡ್ ಸ್ಕ್ವಯರ್ ಅಂದರೆ ಇದ್ರದ್ದು ಯಾವುದ್ರದ್ದು ಉಲ್ಟಾ ಬರಿಬೇಕು, cos √3/2 ಆಗುತ್ತೆ. ಅದರದ್ದು ರೆಸಿಪ್ರೋಕಲ್ ಏನಾಗುತ್ತೆ, ನಾವು ಬರಿಬೇಕಾದ್ರೆ 2/√3 ಏನು ಬರಿತೀರಾ, ಹೋಲ್ ಸ್ಕ್ವಯರ್ ಬರಿತೀರಾ, ಮೈನಸ್
ಟ್ಯಾನ್ ಸ್ಕ್ವೇರ್ 45 ಅಂದರೆ 1 ಅಂತ ಬರಿತೀರಾ ಬೈ ಇಲ್ಲಿ ಸೈನ್ ಸ್ಕ್ವೇರ್ 30 ಸೈನ್ ಸ್ಕ್ವೇರ್ 30 ಅಂದರೆ 1/2 ಹೋಲ್ ಸ್ಕ್ವೇರ್ ಅಂತ ಬರಿತೀರಾ ಪ್ಲಸ್ ಕಾಸ್ ಸ್ಕ್ವೇರ್ 30 ಪುನಃ ಬಂತು ಕಾಸ್ ಸ್ಕ್ವೇರ್ 30 ಅಂತ ಹೇಳಿದ್ರೆ ನಿಮಗೆ ಗೊತ್ತು √3/2 ಇಲ್ಲಿ ಏನು ಮಾಡಬೇಕು ನಾನು ಸ್ಕ್ವಯರ್ ಮಾಡಬೇಕು. ಈಗ ಈ ರೂಟ್ ಎಲ್ಲ ಹೊರಟೋಗುತ್ತೆ ಮಕ್ಕಳೇ. ಈಗ ನೋಡಿ 5 ಇಂಟು 1/2 2 ಸಲ ಗುಣಿಸ್ಬೇಕು. ಆಗ ಎಷ್ಟಾಗುತ್ತೆ 1/2 ಎಷ್ಟಾಯಿತು 4 ಪ್ಲಸ್ 4 8 ಮೇಲೆ ಸಾರಿ ಇದನ್ನು 4 ಅಂತಲೇ ಬರೆಯೋಣ. ಇದು 4 ಇಂಟು ಈಗ ನಾವೇನು ಮಾಡಬೇಕು ಈ 4 ಹಾಗೆ ಬರೆಯೋಣ ಇಂಟು ಯಾಕೆಂದರೆ ಇಲ್ಲಿ 2 ಸ್ಕ್ವೇರ್ ಅಂತ ಹೇಳಿದ್ರೆ 2 ಪುನಃ ಏನಾಗುತ್ತೆ 4 ಆಗುತ್ತೆ. √3 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ನಿಮಗೆ ಗೊತ್ತು √3 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿ ಇಲ್ಲಿ 3 ಬರ್ತದೆ -1 ಹೋಲ್ ಡಿವೈಡೆಡ್ ಬೈ 1/2 ಹೋಲ್ ಸ್ಕ್ವೇರ್ ಅಂದರೆ ಮೇಲೆ 1 ಸ್ಕ್ವೇರ್ ಅಂದರೆ 1 2 ಸ್ಕ್ವೇರ್ ಅಂದರೆ 4 ಪ್ಲಸ್ ಇಲ್ಲಿ √3 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ 3 ಬೈ √2 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ 4 ಬರ್ತದೆ. ಇಷ್ಟು ನಿಮ್ಗೆಲ್ರಿಗೂ ಕ್ಲಿಯರ್ ಆಯಿತು ಅಂತ ತಿಳ್ಕೊಳ್ತೀನಿ. ನೆಕ್ಸ್ಟ್ ಬಂದು ಇಲ್ಲಿ ಮಾಡೋಣ. ಕ್ಯಾನ್ಸಲ್ ಆಯಿತು. ಇಲ್ಲಿ 1 ಅಂತಿದೆ ಫಸ್ಟು 12 ಲಾಸಹ ಅಲ್ವಾ 4 ಎಷ್ಟಲಿ 4 3ಲಿ 3 5ಲಿ ಎಷ್ಟು ಬರ್ತದೆ 15 ಬರ್ತದೆ ಪ್ಲಸ್ 3 ಎಷ್ಟಲಿ 12 3 4ಲಿ 12 ಆಗ 4ರಿಂದ ಗುಣಿಸ್ತೀರಾ 16 4ಲಿ ಎಷ್ಟು ಬಂತು 64 ಮೈನಸ್ 1 ಎಷ್ಟಲಿ 12 1 12ಲಿ ಆಗ ಇದನ್ನು 12ರಿಂದ ಗುಣಿಸ್ತೀರಾ 12 1ಲಿ 12 ಇದಕ್ಕೋಸ್ಕರ ನಾನು ಸ್ಪೆಷಲಿಗೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಂದಿದೆ 1ನ್ನು 12ರಿಂದ 1 ಎಷ್ಟಲಿ 12 ನೋಡಬೇಕು 1 12ಲಿ ಸೊ 12ರಿಂದ ಗುಣಿಸ್ಬೇಕಾಗತ್ತೆ. ಈಗ 4 ಮತ್ತು 5ನ್ನು ಕೂಡಿಸಿದಾಗ 9 6 1 ಕೂಡಿಸಿದಾಗ 79 ಮೈನಸ್ 12 ಬೈ 12 ಬರ್ತದೆ. ಈಗ ಕಳೀರಿ 9ರಿಂದ 2ನ್ನು ಕಳೆದಾಗ 7 7ರಿಂದ 1ನ್ನು ಕಳೆದಾಗ 6 ಬೈ 12 ಇದಾಗಿರ್ತದೆ ಆನ್ಸರ್. ಇಲ್ಲಿ ಏನು ಇಂಪಾರ್ಟೆಂಟ್ ನೋಡ್ಬೇಕಂತ ಹೇಳಿದ್ರೆ ಇಲ್ಲಿ ಕ್ಯಾನ್ಸಲ್ ಆಗ್ತದೆ ನೋಡಿ ಈ 4 ಮತ್ತು 4 ಕ್ಯಾನ್ಸಲ್ ಆಗ್ತದೆ ಅದು 1 ಅಂತ ಬರ್ತದೆ. ಡಿನಾಮಿನೇಟರ್ಲಿ ಒಂದ್ರೆ ತೊಂದರೆ ಇಲ್ಲ 1ರಿಂದ ಡಿವೈಡ್ ಮಾಡಿದ್ರೆ ನಮ್ಗೆ ಅದೇ ಆನ್ಸರ್ ಬರೋದ್ರಿಂದ ನಾವು ಅದನ್ನು ಅಲ್ಲಿ ಬಿಟ್ಟು ನೆಕ್ಸ್ಟ್ ಇದನ್ನು ಮೇಲಿರೋದನ್ನು ಮಾತ್ರ ತೊಗೊಂಡಿದ್ದೀವಿ. LCM ಬಂದು 12 ಬರ್ತದೆ ಯಾಕೆಂತಂದರೆ ಇದನ್ನು 2ನ್ನು 4 3ಲಿ 12 ಬರ್ತದೆ ಈ 1ನ್ನು ಗುಣಿಸಿದ್ರು 12 ಬರುತ್ತೆ. ಇಲ್ಲಿ ನಾನು 1 ಬೇಕು ಅಂತ ಹಾಕ್ಕೊಂಡಿದ್ದೀನಿ ಯಾಕೆ ಅಂತಂದರೆ ನಿಮ್ಗೆ ಈಸಿ ಆಗಲಿಕ್ಕೆ. ಈಗ ಮಗ್ಗಿ ಹೇಳ್ತೀರಾ 4 ಎಷ್ಟಲಿ 12 4 3ಲಿ ಅದನ್ನು ಇಲ್ಲಿ ಬರ್ಕೊಳ್ತೀರಾ 3 ಎಷ್ಟಲಿ 12 3 4ಲಿ 12 ಅದನ್ನು 16 4ಲಿ 64 ಅಂತ ಇಲ್ಲಿ ಬರ್ಕೊಳ್ತೀರಾ. ಇಲ್ಲಿ ಮೈನಸ್ ಇದೆ ಮೈನಸ್ 1 ಎಷ್ಟಲಿ 12 ಈ ಕೆಳಗೆ ಡಿನಾಮಿನೇಟರ್ಲಿ 1 ಅಂತ ಬರ್ಕೊಂಡ್ರೆ ಅದು 1 ಎಷ್ಟಲಿ 12 1 12ಲಿ ಆಗ 12 ಇಂಟು 1 ಎಷ್ಟಾಗುತ್ತೆ ಈ 12 ಬರುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ. ಆಗ ನಮಗೆ ಮೈನಸ್ ಮಾಡಿದಾಗ 67/12 ಆನ್ಸರ್ ಆಗಿರ್ತದೆ. ನೋಡಿ ಯಶಸ್ಸು ಒಂದಿನದ ಕೆಲಸ ಅಲ್ಲ ಇವತ್ತಿಂದನೇ ನೀವು ಪರಿಶ್ರಮ ಪಡಬೇಕು. ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೆ ರಿಸಲ್ಟ್ ಬರುವಾಗ ನಿಮಗೆ ಒಳ್ಳೆ ರಿಸಲ್ಟ್ ಬರ್ತದೆ. ಅದು ಸಣ್ಣದು ಫಾರ್ಮ್ಲಾಸ್ ಕಲಿಯೋದು ಮತ್ತು ಈಗ ಏನು ಹೇಳ್ಕೊಟ್ಟಿದ್ದೀನಿ ಅದನ್ನು ಪರ್ಫೆಕ್ಟಾಗಿ ಕಲಿತಾ ಹೋದರೆ ರಿಸಲ್ಟ್ ದಿವಸ ನೀವು ಖುಷಿಯಾಗಿ ಸಂತೋಷವಾಗಿ ಇರ್ಬೋದು ಮಕ್ಕಳೇ. ಆಲ್ ದ ಬೆಸ್ಟ್.